ಮುದ್ದುರಾಮನ ಒಲವು 8ನೆಯ ಅವತಾರ 9ನೆಯ ಕೊನೆಯ ಪ್ರಕರಣವನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ. ಶಿರೋನಾಮೆ ಅರಿ ನಿನ್ನ ಇತಿಮಿತಿಯ. ಅರಿ ನಿನ್ನ ಇತಿಮಿತಿಯ 107 ಚೌಪದಿಗಳು ಇಲ್ಲುಂಟು. ಅರಿ ಈ ಶಬ್ದ ವಿಚಿತ್ರ ಶಬ್ದ. ಇದು ದೇಶೀಯ ಶಬ್ದ, ಕನ್ನಡದ ಶಬ್ದವೂ ಹೌದು, ಸಂಸ್ಕೃತ ಶಬ್ದವೂ ಹೌದು. ಕನ್ನಡದ ಶಬ್ದದಲ್ಲಿ ಕ್ರಿಯಾಪದ ಕತ್ತರಿಸು, ತಿಳಿ, ಅಕ್ಕಿ ಮೊದಲಾದ ಧಾನ್ಯಗಳನ್ನು ನೀರಿನಲ್ಲಿ ಜಾಲಿಸಿ ಶೋಧಿಸುವಂತೂ ಅರ್ಥ ಇದೆ. ಅದಕ್ಕೆ ನಾಮಪದ ಇದೆ ದೇಶಿ ಶಬ್ದದೊಳಗೆ. ಹೊಲಗದ್ದೆಗಳಲ್ಲಿ ಕೊಯ್ದು ಅಲ್ಲಲ್ಲೇ ಗುಡ್ಡು ಹಾಕುವ ತೆನೆಗಳಿಗೆ ಅರಿನು ಅಂತಾರೆ ನಾಮಪದ. ಒಂದು ಬಗೆಯ ಕಣ್ಣಿನ ರೋಗಕ್ಕೂ ಅರಿ ಬಂದಿದೆಯೇನು ನಿನಗೆ, ಕಣ್ಣು ಕೆಂಪಾಗಿದ್ದರೆ ಅರಿ ಬಂದಿದೆ ನಿನಗೆ ಅಂತಾರಂತೆ ಹಳ್ಳಿ ನಾಡಿನಲ್ಲೆಲ್ಲ. ಇದು ಸಂಸ್ಕೃತದೊಳಗೆ ಅರಿ ಅಂದರೆ ಶತ್ರು, ಹಾಗೆ ಅಂತ ಅರ್ಥ. ಇರಲಿ, ನಮಗದು ಬೇಕಾಗಿಲ್ಲ. ಅರಿ ನಿನ್ನ ಇತಿಮಿತಿ ಅಂದ್ರೇನು? ನಿನ್ನ ತಿಳಿವಿನ ಸ್ವರೂಪ ಮತ್ತು ಪರಿಮಿತಿಯನ್ನು ನೀ ತಿಳ್ಕೋಬೇಕಪ್ಪ, ನೀನು ಅರಿತುಕೊಳ್ಳಬೇಕು ಅಂತ ಹೇಳಬೇಕು. ಈಗ ನಾನು ಆಯ್ದ ಆ ಚೌಪದಿಗಳ ವಾಚನವನ್ನು ಪ್ರಾರಂಭಿಸ್ತೇನೆ. ಹುಬ್ಬೇರಿಸಿದರೇನು ಸಿಡಿಲಾಗುವುದೇ ಕೋಪ, ನೀ ಮುನಿದರೇನಾಗ ಭೂಮಿ ಅದುರುವುದೇ, ನೀ ಕುದಿದೆಯಂದೇನು ಕಡಲುಕ್ಕಿ ಮೊರೆಯುವುದೇ, ಅರಿ ನಿನ್ನ ಇತಿಮಿತಿಯ ಮುದ್ದುರಮ. ಈ ಜಗದ ಹೊರೆ ಭಾರ ಅದ ಹೊರುವೆ ನೀ ಹೇಗೆ, ಶಕ್ತಿಗನುಗುಣವಾಗಿ ಭುಜವ ಕೊಡು ನೀನು, ಜಂಜಾಟ ಸಂಕಟದ ಸುಳಿಗೆ ಸಿಲುಕುವೆ ಏನು, ನೀನೇನು ದಶಶಿರನೇ ಮುದ್ದುರಮ. ಈ ಧರೆಯ ಶತಕೋಟಿ ತೇಜದಲ್ಲಿ ನೀ ಅಂಶ. ಓಹೋ, ಗಾಂಭೀರ್ಯ ಸಾಗರದ ಜಲವೊಂದು ಬಿಂದು, ಎಂತು ಬಂದೆಯೋ ಅಂತೆ ಸಾಗುವೆಯೋ ನೀ ಕೊನೆಗೆ, ಬೇಕೆ ಅಹಮಿಕೆ ಬಿಂಕ ಮುದ್ದುರಮ. ಯಾರು ನೀ, ಏನು ನೀ ಈ ಲೋಕ ನಕ್ಷೆಯಲಿ, ಆ ಶಕ್ತಿ ಅದ್ಭುತದ ಒಂದಂಶ ನೀನು. ಅದ್ಭುತ ಒಳಿತಂತೆ ಇದೆ ಕೇಡು ಈ ಶಕ್ತಿ ವಲಯದಲ್ಲಿ, ಬಾಳನೀ ಸ್ವಾಗತಿಸೋ ಮುದ್ದುರಾಮ. ಸಾಗರವ ಹಾರಲಿಕೆ ಹನುಮಂತ ನೀನಲ್ಲ, ಗದೆಯತ್ತಿ ಸೆಣಸಲಿಕೆ ನೀ ಭೀಮನಲ್ಲ, ಗುರಿಯ ಸರಿ ಮುಟ್ಟಲಿಕೆ ನೀ ಪಾರ್ಥನೇನಲ್ಲ, ಅಹಮಿಕೆಗೆ ಕೊನೆಯಿದೆಯೋ ಮುದ್ದುರಮ, ಅಹಮಿಕೆಗೆ ಕೊನೆಯಿದೆಯೋ ಮುದ್ದುರಮ. ಕೊಡದೆ ನೀ ಕೊಟ್ಟಂತೆ ನಗುವೇಕೆ ಕಿಲಕಿಲನೆ, ಆಹಾ, ಮೊದಲೇ ನೀ ಕಡು ತಿರುಕ ಏನ ಕೊಡಬಲ್ಲೆ, ಕಡಲ ಅಲೆ ಮುಗಿಲ ಜಲ ತಾರೆ ನಗೆ ನಿನದೇನು, ಇಹನೊಬ್ಬ ದಾತಾರ ಮುದ್ದುರಾಮ. ಒಂದೊಂದ ಎಂದೋ ನೀ ಬಿಟ್ಟು ಕೊಡಲೇಬೇಕು, ಇಲ್ಲಿ ಇಷ್ಟಾನಿಷ್ಟ ಪ್ರಶ್ನೆಯೇ ಇಲ್ಲ, ತಿರುಗಿ ಬಿದ್ದರೆ ನೀನು ಕೈ ಹಿಡಿವರಾರಿಲ್ಲ, ಅರಿ ಮೊದಲು ಇತಿ ಮಿತಿಯ ಮುದ್ದುರಮ. ಕೆರೆ ತೋಡಬಹುದು ನೀ ಮಳೆಗರೆಯಬಲ್ಲೆಯ, ಪಾತಿ ಮಾಡಲು ಬಹುದು ಅಂಕುರಿಸಲಾರೆ, ಪಲ್ಲವದ ಮೊನೆಯಲ್ಲಿ ತರಲಾರೆ ಮೊಗ್ಗುಗಳ ಘನದೈವ ಕಾರುಣ್ಯ ಮುದ್ದುರಾಮ. ಜನನ ಮರಗಳೆನಿತು ನಿನ್ನ ವಶದಲ್ಲಿಲ್ಲ, ತಂದೆ ತಾಯಿಯ ಆಯ್ಕೆ ನೀ ಮಾಡಲಾರೆ,
ಅಹಮಿನಲಿ ಮೆರೆಯಲಿಕೆ ನಿನ್ನದೇನಿದೆ ಮಹತಿ. ಬಿಡು ಜಂಭ ಹೋರಾಟ ಮುದ್ದು ರಾಮ, ಬಿಡು ಜಂಭ ಹೋರಾಟ ಮುದ್ವಾಮ. ಮನುಷ್ಯ ಅಹಂಕಾರಿಯಾಗಿ ಬದುಕಬಾರದು ಅನ್ನುವಂಥ ಸಾರ ರೂಪದ ಚೌಪದಿಗಳು ಇವು. ಈ ವಿಶ್ವವೃತ್ತದಲ್ಲಿ ಈ ನಾಡು ಕಿರುಚುಕ್ಕೆ, ಈ ನಾಡಿನೊಂದು ಕಣ ನೀನಿರುವ ರಾಜ್ಯ. ಈ ರಾಜ್ಯದಲ್ಲಿರುವ ನೀನೋ ಅತಿ ಪುಟ್ಟ ಕಣ. ಈ ಕಣಕ್ಕೆ ಅಹಮೇಕೆ ಮುದ್ದು ರಮ. ಶ್ರೀಕೃಷ್ಣನಂತೆ ನೀ ಮಾರ್ಗದರ್ಶಕನಲ್ಲ. ಸೈನ್ಯ ಸೆದೆ ಬಡಿಯಲಿಕೆ ನೀ ಭೀಮನಲ್ಲ. ಗಾಂಡೀವ ಎತ್ತಲಿಕೆ ನೀನೇನು ಅರ್ಜುನನೆ. ಅರಿತು ನೀ ಇಡು ಹೆಜ್ಜೆ ಮುದ್ದು ರಾಮ. ನಿನ್ನದೇನಿದೆ ಇಲ್ಲಿ ಈ ವಿಶ್ವ ಪ್ರಕೃತಿಯಲ್ಲಿ. ಚೈತನ್ಯದಗ್ನಿಯಲ್ಲಿ ನೀ ಸುಟ್ಟ ಬೂದಿ. ಕಿರಿದು ನಿನ್ನಯ ಶಕ್ತಿ ಈ ತಾರೆಗುಟ್ಟಿನಲ್ಲಿ. ಸಾಕ್ಷಿ ರೂಪನೋ ನೀನು ಮುದ್ದು ರಾಮ. ನಿನ್ನ ಮಿತಿಗನುರೂಪ ಮಾಡು ಕಾಯಕ ಸತತ. ಆಹಾ, ಸಾಕಾರವಾಗದಿರೆ ಬಿಡು ಅದರ ಚಿಂತೆ. ಕರ್ಮಯೋಗ ಜಗದೆಲ್ಲ ನಿರ್ಮಿತಿಗೆ ನೀನೇ ಕಾರಣನೇನು. ಕಡಲ ಕಿರು ಮೀನು ನೀ ಮುದ್ದು ರಾಮ. ಬೆಟ್ಟದಷ್ಟಿದೆ ಇದೆ, ಬೆಟ್ಟದಷ್ಟಿದೆ ಇಲ್ಲಿ ನೋಡಲಿಕ್ಕೆ ಓದಲಿಕೆ. ಬಾಳಗಾತ್ರವೋ ನಮದು ಗಲಿವರನದಷ್ಟು. ಹಿರಿಗಡಲ ನಾವೆಯಲಿ ಕುಳಿತು ಹೊರಟವ ನೀನು. ಎಷ್ಟು ಸಾಧ್ಯವ ನೋಡು ಮುದ್ದು ರಾಮ. ಕೆರೆ ತೋಡಬಲ್ಲೆ ನೀ ಮಳೆಗರೆಯಲಾರೆ ನೀ. ಹಸಿ ಹಿಡಿಯಬಲ್ಲೆ ಕಲಿಯಾಗಲಾರೆ. ಬೀಜ ನೆಡಬಲ್ಲೆ ನೀ ಚಿಗುರ ತರಲಾರೆ ನೀ. ಬೇಕು ಶಿವಕಾರುಣ್ಯ, ಬೇಕು ಶಿವಕಾರುಣ್ಯ ಮುದ್ದು ರಾಮ. ನಾ ಕೊಟ್ಟೆ ನೀ ಪಡೆದೆ ಎಂದರದೆ ಅಹಮಿಕೆಯು. ಕೊಡುಗೆಯಲ್ಲಿ ಗೌಪ್ಯತೆಯ ಬಾಳ ಔನ್ನತ್ಯ. ಅದ್ಭುತ ಇದು. ತುಂಬಿ ತುಂಬುತ್ತ ಮೊರದಿ ಕೊಡುವವನು ಇಹನೆಲ್ಲೋ. ಕಡಲವನು ನೀ ಹನಿಯೋ ಮುದ್ದು ರಾಮ. ಇನ್ನೊಂದು ಅದ್ಭುತವಾದ ಚೌಪದಿ ಇದು. ಗಿರಿ ಕಣಿವೆಯಲ್ಲಿ ಒಮ್ಮೆ ಆಗಂತುಕನು ಎನ್ನ. ನೀನಾರು ಎಂದಾಗ ನಾ ಬೆಚ್ಚಿ ಬಿದ್ದೆ, ನಾ ಬೆಚ್ಚಿ ಬಿದ್ದೆ. ಜಗದಗಲದಿ ನೆಲದಿ ಚಿಂತಿಸಿದೆ ನಾನಾರು. ಜಗದಗಲದಿ ನೆಲದಿ ಚಿಂತಿಸಿದೆ ನಾನಾರು. ನಾ ಕಡಲ ಕಿರುಕಣುವೆ ಮುದ್ದು ರಾಮ. ಈ ಜಾಲಾರೆಯೋ ನೀನು ಸಾಗರದ ಮೀನಂತೆ. ಹಾರಾಡಲಾರೆ ನೀ ಬಾನಾಡಿಯಂತೆ. ಚಂದ ನರ್ತಿಸಲಾರೆ ಕಾನನದ ನವಿಲಂತೆ. ಸುಮ್ಮನಿರು ನೀ ಅಂತೆ ಮುದ್ದು ರಾಮ. ಮೌನದ ಮಹತ್ವವನ್ನು ಹೇಳ್ತಾ ಇದ್ದಾರೆ. ನೀ ಎಷ್ಟೇ ಕೂಗಾಡು, ನೀ ಎಷ್ಟೇ ಒದರಾಡು. ಎರಕ ಹುಯ್ಯದು ಲೋಕ ನಿನ್ನಿಚ್ಛೆಯಂತೆ. ಬೆಲ್ಲದಚ್ಚಿಗೆ ಏಕೆ ಜೀವನರಸುವ ಬರಿದೆ. ದೂಡು ಉದ್ವಿಗ್ನತೆಯ ಮುದ್ದು ರಾಮ. ದೂಡು ಉದ್ವಿಗ್ನತೆಯ ಮುಕ್ತ ರಾಮ ಮುದ್ದು ರಾಮ. ಇಂದು ಈ ಮುದ್ದು ರಾಮನ 8ನೇ ಅವತಾರದ ಮಂಗಲ ಇದು. ಮುದ್ದು ರಾಮನ ಒಲವು ಈ ಪುಸ್ತಕದ ಮಂಗಲ. ಇನ್ನು ನಾಳೆ ಬರ್ತಾನೆ 9ನೇ ಅವತಾರ ತಮ್ಮ ಮುಂದೆ. ನಮಸ್ಕಾರ, ನಮಸ್ಕಾರ.